ಅಗ್ರಹಾರ ಜೈಲಿನೊಳಗೆ ಜನ್ಮದಿನ ಆಚರಣೆ, ಅವನಿಗೆ ಸ್ವೀಟ್ ತಿನ್ನಿಸ್ತಾವ್ರೆ, ಹಾರ ಹಾಕವ್ರೆ. ನೋಡಿ ಇಲ್ಲೇ ಇದೆ ನನ್ನ ಕಾಪಿ. ಅದೇನೋ ಸುಳ್ಳು ಅಂದ್ರೆ ಪರಮೇಶ್ವರ್ ಅವರು ಸುಳ್ಳು ಅಂದ್ರೆ ತಂದೆ ಅದನ್ನು ತಂದ್ಬಿಟ್ಟಿದ್ದೀನಿ. ಯಾಕೆಂದ್ರೆ ನೀವು ಸುಳ್ಳು ಅಂತ ಹೇಳ್ತೀರಾ ಅಂತ ಹೇಳಿ ಪೆನ್ ಡ್ರೈವ್ ತಂದ್ಬಿಟ್ಟಿದ್ದೀನಿ. ಹೆಂಗೆ ಅವನು ಆಚರಣೆ ಮಾಡಿದ್ದಾರೆ, ಡ್ಯಾನ್ಸ್ಗಳು ಹೆಂಗ್ ಮಾಡ್ತಾರೆ ಎಲ್ಲ ಇದರಲ್ಲಿ ಇದೆ ಪೂರ್ತಿ ತಂದು. ಯಾಕಂದ್ರೆ ಉತ್ತರ ಕೊಡ್ಬೇಕಾದ್ರೆ ಪರಮೇಶ್ವರ್ ಅವ್ರು ಗ್ಯಾರಂಟಿ ಹೇಳ್ತಾರೆ, ಸುಳ್ಳು ಹೇಳಿದ್ದಾರೆ ಅವರು, ಹಂಗೇನಿಲ್ಲ. ಸ್ವಲ್ಪ ಯಾವ್ದೋ ಅಲ್ಲಿ ಕೇಕ್ ಇತ್ತಂತೆ ಅದನ್ನ ಇಟ್ಕೊಂಡ್ಬಿಟ್ಟಿದ್ರಂತೆ, ಹಾರನೇ ಹಾಕೊಂಡಿಲ್ಲ, ಅಲ್ಲಿ ಯಾವ್ದೋ ಬಿದ್ದಿತ್ತಂತೆ ಸುಮ್ಮನೆ ಹಾಕೊಂಡಿದ್ರಂತೆ ಟವಲ್ನ ಅಂತ ಹೇಳ್ತಾರೆ. ಅದಕ್ಕೆ ಆ ಟವಲ್ ಹೇಳ್ಬಾರ್ದು, ಏನು ಹೇಳ್ಬಾರ್ದು, ಅದಕ್ಕೆ ದಾಖಲೆಗಳೇ ತಂದ್ಬಿಟ್ಟಿದ್ದೀನಿ. ಇಲ್ಲಿ ದಾಖಲೆ ಕೊಡ್ತಾ ಇದ್ದೀನಿ, ಪಕ್ಕಾ ದಾಖಲೆ, ಬೇಕಾದ್ರೆ ಕಳಿಸ್ಕೊಡ್ತೀನಿ ಅವ್ರಿಗೆ. ನಾಟಿ ಸ್ಟೈಲು ಬಾಡು, ನಾಟಿ ಸ್ಟೈಲ್ ಊಟನೇ ಅಲ್ಲಿ ಅರೇಂಜ್ಮೆಂಟು ಎಲ್ಲ ಇದೆ. ಇದು ಹೇಳಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಇವತ್ತಿಲ್ಲ. ಪೊಲೀಸರೇ ನಮ್ಮ ರಾಜ್ಯದಲ್ಲಿ ಒಂದು ರೀತಿ ಪೊಲೀಸ್ಗೆ ಬಹಳ ಗೌರವ ಇತ್ತು. ಈಗ ಪೊಲೀಸರೇ ಕಳ್ಳರಾಗ ಹೊರಟವ್ರು. ಕಳ್ಳ ಪೊಲೀಸ್ ಆಟ ಇದೆಯಲ್ಲ, ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಕಳ್ಳ ಪೊಲೀಸ್ ಆಟ ಇವೆಲ್ಲ ನೋಡ್ತಾ ಇದ್ವಿ. ಇವತ್ತು ಪೊಲೀಸರೇ ಆ ಸುಲಿಗೆಗೆ ಇಳಿದಿರುವಂತದ್ದು ಘಟನೆ ನಮ್ಮ ಕಣ್ ಮುಂದೆನೆ ಇದೆ. ಇನ್ನು ಜೈಲುಗಳೆಲ್ಲ ರೆಸಾರ್ಟ್ಗಳಾಗ್ತಾವ. ಈಗ ನಿಮ್ಗೆ ಆರಾಮಾಗಿ ಈ ಎಲ್ಲ ಮರ್ಡರ್ ಮಾಡಿರೋರಿಗೆ ಅವ್ರು ಅಲ್ಲಿ ಇಲ್ಲಿ ರೆಸಾರ್ಟ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಪರಪ್ಪನ ಅಗ್ರಹಾರ ಕೊಟ್ಟೋದ್ರೆ ನಿಮ್ಗೆಲ್ಲ ಫೆಸಿಲಿಟಿನೂ ಕೊಡ್ತಾರಲ್ಲಿ. ಪೇಮೆಂಟ್ ಅಷ್ಟೇ, ಎಷ್ಟು ಕೊಡಬೇಕು, ಎಷ್ಟು ರೇಟು. ಏನು ವೆರೈಟಿ ಅಂದ್ರೆ, ನೀವು ಯಾರು ಪಿಕ್ ಪ್ಯಾಕೆಟ್ ಇವೆಲ್ಲ ಮಾಡಿರ್ತಾರಲ್ಲ ಅವರೆಲ್ಲರಿಗೂ ಒಂಥರ ಲಾಡ್ಜ್ ಫೆಸಿಲಿಟಿ. ಲಾಡ್ಜ್ ಅಲ್ಲಿ ಏನ್ ಫೆಸಿಲಿಟಿ ಕೊಡ್ತಾರೋ ಅಷ್ಟು ಕೊಡ್ತಾರೆ. ನೀವು 4-5 ಮರ್ಡರ್ಗಳು ಮಾಡಿದ್ರೆ ಅವ್ರಿಗೆಲ್ಲ ರೆಸಾರ್ಟ್ ಫೆಸಿಲಿಟಿ. ನೀವು ಅಂತಾರಾಷ್ಟ್ರೀಯ ಕುಖ್ಯಾತಿ ಟೆರರಿಸ್ಟ್ಗಳಾದ್ರೆ ಅವ್ರಿಗೆ 5 ಸ್ಟಾರ್ ಫೆಸಿಲಿಟಿ. ಇದು ಪರಪ್ಪನ ಅಗ್ರಹಾರದ ಗತಿ. ಆ ಗತಿಗೆ ಇವತ್ತು ಜೈಲ್ ಬಂದಿದೆ. ಇವತ್ತು ಹಲವಾರು ಪತ್ರಿಕೆಗಳು ಎಡಿಟೋರಿಯಲ್ಸ್ ಬರೆದಿದ್ದಾರೆ. ಆಘಾತಕಾರಿ, ಅಕ್ಷಮ್ಯ ಎಡಿಟೋರಿಯಲ್ಗಳು. ಬಿಜೆಪಿ ಏನೋ ಆಪಾದನೆ ಮಾಡಿದ್ರೆ ಇವರೇನೋ ತಲೆಯಲ್ಲಿ ಏನೋ ಇಟ್ಕೊಂಡು ಕಾಮಾಲೆ ಕಣ್ಣು, ಆ ಕಣ್ಣು, ಈ ಕಣ್ಣು ಏನೇನೋ ಹೇಳ್ತೀರ. ನಾನು ಪತ್ರಿಕೆಯಲ್ಲಿ ಬಂದಿರೋವಂಥದ್ದು ಆಘಾತಕಾರಿ, ಅಕ್ಷಮ್ಯ ಅಂತೇಳಿ ಬಂದಿದೆ.